ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನನ್ನ ರೂಮ್ ಕಬೋರ್ಡ್ ಬಟ್ಟೆಗಳನ್ನ ಸ್ವಲ್ಪ ಜೋಡಿಸೋದಿತ್ತು. ನಾನು ಯಾವ ರೀತಿ ಬಟ್ಟೆಗಳನ್ನ ಆರ್ಗನೈಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈಗ ನನಗೆ 9 ಮಂತ್ಸ್ ರನ್ನಿಂಗ್ ಇದೆ. ಇನ್ನು ಬಾಣಂತನಕ್ಕೆ ಅಂತ ಅಮ್ಮನ ಮನೆಗೆ ಹೊರಟೋದ್ರೆ ಈಗ ಆಲ್ರೆಡಿ ಬಟ್ಟೆಗಳು ಸ್ವಲ್ಪ ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಇನ್ನು ಅದೇ ರೀತಿ ಉಳ್ಕೊಂಡ್ಬಿಡುತ್ತೆ ನಾನು ಬರೋಷ್ಟೊತ್ತಿಗೆ. ಆದ್ದರಿಂದ ಸ್ವಲ್ಪ ಎಲ್ಲನೂ ಕೂಡ ಆರ್ಗನೈಸ್ ಮಾಡಿ ಕ್ಲೀನ್ ಮಾಡಿ ಹೋದರೆ ನನ್ನ ಹಸ್ಬೆಂಡ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಬಟ್ಟೆಗಳೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಅದರಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಯಾವ ರೀತಿ ನಾನು ಬಟ್ಟೆಗಳನ್ನ ಆರ್ಗನೈಸ್ ಮಾಡ್ತೀನಿ, ಹಾಗೆಯೇ ಕಬೋರ್ಡ್ಗಳನ್ನ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಅಮ್ಮನ ರೂಮಲ್ಲಿ ಅಮ್ಮನ ಸ್ಯಾರಿಗಳು, ಡೈಲಿ ವೇರ್ ಸ್ಯಾರಿಗಳು, ಹಾಗೆಯೇ ಹೊರಗಡೆ ಫಂಕ್ಷನ್ಗೆ ಹಾಕೋಗುವಂಥ ಸ್ಯಾರಿಗಳೆಲ್ಲನೂ ಕೂಡ ಮಡಚಿ ಎತ್ತಿಟ್ಟಿದ್ದೀನಿ. ಅದ್ರ ವೀಡಿಯೋನ ನಾನು ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಾನು ಮೊದಲನೇ ವ್ಲಾಗಲ್ಲಿ ನಾನು ಹೇಳಿದ್ದೀನಿ, ಇದು ಕುಕ್ಕಿಂಗ್ ವೀಡಿಯೋಸ್ಗಳು ಮಾತ್ರ ಅದಕ್ಕೆ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು, ಈ ವ್ಲಾಗ್ಸ್ಗೆ ಈ ಚಾನಲಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಅಂದರೆ ನಾನು ಅದರಲ್ಲಿ ವ್ಲಾಗ್ಸ್ಗಳನ್ನ ಮಿಕ್ಸ್ ಮಾಡಬೇಕಾದ್ರೆ ಅಮ್ಮನ ರೂಮ್ ಕಬೋರ್ಡ್ಗಳನ್ನ ಕ್ಲೀನ್ ಮಾಡಿರೋದನ್ನು ಆ ಚಾನಲಲ್ಲಿ ಹಾಕಿದ್ದೀನಿ. ನೀವು ಬೇಕು ಅಂತ ಹೇಳಿದರೆ ಒಂದು ಸಲ ಲಾವಣ್ಯ ವೈವಿಧ್ಯ ಅಡುಗೆ ಅನ್ನೋ ಒಂದು ಚಾನಲ್ ಇದೆ, ಅದರಲ್ಲಿ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು. ಈ ನನ್ನ ಚಾನಲಲ್ಲಿ ಈಗ ವ್ಲಾಗ್ ಚಾನಲಲ್ಲಿ ನನ್ನ ರೂಮಿನ ಕಬೋರ್ಡ್ನ ಯಾವ ರೀತಿ ನಾನು ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಕಬೋರ್ಡಲ್ಲಿ ಬಟ್ಟೆಗಳನ್ನ ಎಷ್ಟೇ ನೀಟಾಗಿ ಇಟ್ಟಿದ್ರೂ ಕೂಡ ಕೆಲವೊಂದು ಸಲ ಅರ್ಜೆಂಟಾಗಿ ಎಲ್ಲರೂ ಹೊರಗಡೆ ಹೋಗಬೇಕು ಅಂತಂದಾಗ ಎಲ್ಲನೂ ಕೂಡ ಅಂಟ್ಬಿಟ್ಬಿಡ್ತೀವಿ. ಅದೇ ರೀತಿ ನಾನು ಅಷ್ಟೇ, ಇನ್ನೇನು ಡೆಲಿವರಿ ಆಗುತ್ತಲ್ವ, ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ಟೆಗಳು ಆಲ್ಮೋಸ್ಟ್ ಜಾಸ್ತಿ ಮೆಸ್ಸಿ ಆಗಿಬಿಟ್ಟೈತೆ ಎಲ್ಲನೂ. ಅದರಿಂದ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ಅಂದರೆ ಅಮ್ಮನ ಸ್ಯಾರಿಗಳು ಅಷ್ಟು ಏನು ಅಂಟ್ಕೊಂಡಿರಲಿಲ್ಲ. ನನ್ನ ಬಟ್ಟೆಗಳು ಸ್ವಲ್ಪ ಆ ಥರ ಆಗಿದೆ. ಅದರಿಂದ ಎರಡೇ ಕಬೋರ್ಡ್, ಒಂದು ನಂದು ಡ್ರೆಸ್ಗಳು ಮತ್ತು ನನ್ನ ಮಗಳು ಬಟ್ಟೆಗಳಿದೆ ಅಷ್ಟೇ. ಇನ್ನೊಂದು ಕಬೋರ್ಡಲ್ಲಿ ಫುಲ್ ನನ್ನ ಹಸ್ಬೆಂಡ್ ಬಟ್ಟೆಗಳಿದೆ. ಹಾಗೆಯೇ ಬೀರೂ ಇದೆ, ಅದರಲ್ಲೂ ಕೂಡ ಬಟ್ಟೆ ಇದೆ. ಅದರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಏನು ಅಷ್ಟಾಗಿ ಅಂಟ್ಕೊಂಡಿದ್ದು ಏನಿಲ್ಲ. ಅದರಲ್ಲಿ ಜಾಸ್ತಿ ಇದನ್ನು ಯೂಸ್ ಮಾಡದಿರೋ ಕಾರಣ ಈಗ ನಾನು ಎಲ್ಲೋ ಅಷ್ಟಾಗಿ ಹೊರಗಡೆ ಹೋಗಲ್ವಲ್ಲ, ಅದರಿಂದ ಅದನ್ನು ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಅದರಿಂದ ಈ 2 ಕಬೋರ್ಡ್ಗಳಿದೆಯಲ್ಲ, ಈ 2 ಕಬೋರ್ಡ್ಗಳಲ್ಲಿ ಸ್ವಲ್ಪ ಬಟ್ಟೆಗಳು ಇದೆ. ಆದರೆ ಫಸ್ಟ್ ಕಬೋರ್ಡ್ ಬಂದು ನನ್ನ ಹಸ್ಬೆಂಡ್ದು. ಈ ಕಡೆ ನೋಡ್ತಾ ಇರ್ಬೋದು ನೀವು. ಎಲ್ಲನೂ ಕೂಡ ಅಂದರೆ ಜೀನ್ಸ್ ಪ್ಯಾಂಟು, ಹಾಗೆಯೇ ಶರ್ಟ್ಗಳು, ಟಿ ಶರ್ಟ್ಗಳು ಎಲ್ಲನೂ ಕೂಡ ಮಿಕ್ಸಪ್ ಆಗಿಬಿಟ್ಟಿದೆ. ಐರನ್ ಮಾಡಿರುವಂತಹ ಶರ್ಟ್ಗಳು ಕೂಡ ಬೇರೆ ಇಡ್ತಾಯಿದ್ದೆ. ಈ ಸಲ ಎಲ್ಲನೂ ಕೂಡ ಮಿಕ್ಸಪ್ ಆಗಿಬಿಟ್ಟಿದೆ. ಇನ್ನು ಈ ಕಡೆ ಮಾಮೂಲಿ ನಂದು ಮೇಕಪ್ ಸಾಮಾನಾಗಿರ್ಬೋದು, ಹಾಗೆಯೇ ಶ್ರೀನಿಕಂದು ಮೆಡಿಸನ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಮಿರರ್ ಕಬೋರ್ಡಲ್ಲಿದೆ. ಇದೂ ಅಷ್ಟೇ ತುಂಬ ಮೆಸ್ಸಿ ಆಗಿಬಿಟ್ಟಿದೆ. ಅದರಿಂದ ಇದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ನಾವು ಎಷ್ಟೇ ಕ್ಲೀನ್ ಮಾಡ್ಕೊಂಡಿದ್ರೂ ಕೂಡ ಕೆಲವೊಂದು ಟೈಮಲ್ಲಿ ಏನಾದ್ರು ಅರ್ಜೆಂಟ್ ಇತ್ತು ಅಂದಾಗ ಈ ರೀತಿ ಆಗೇ ಆಗುತ್ತೆ. ಪರ್ಫೆಕ್ಟಾಗಿ ಎಲ್ಲ ಯಾರೇ ಆದರೂ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಈ ರೀತಿ ಅರ್ಜೆಂಟಲ್ಲಿ ಹೋಗ್ಬೇಕಾದ್ರೆ, ಏನಾದ್ರೂ ರೆಡಿ ಆಗಬೇಕಾದ್ರೆ ಈ ರೀತಿ ಒಂದಲ್ಲ ಒಂದು ಸಲ ಈ ರೀತಿ ಮೆಸ್ಸಿ ಆಗೇ ಆಗುತ್ತೆ ಎಲ್ಲ ಐಟಮ್ಗಳು ಕೂಡ. ಇನ್ನು ಈ ಕಡೆ ಬಂದರೆ ಇದು ನನ್ನ ಕಬೋರ್ಡ್. ಇದು ಅಂದರೆ ಸಿಂಪಲ್ ಆಗಿರೋಂತಹ ಲೆಗ್ಗಿನ್ಸ್ಗಳು, ಹಾಗೆಯೇ ಟಾಪ್ಗಳು, ಇನ್ನು ಶ್ರೀನಿಕನ್ ಬಟ್ಟೆಗಳು ಮತ್ತು ನನ್ನ ಗೌನ್ಸ್ಗಳು ಇವೆಲ್ಲನೂ ಕೂಡ ಈ ಕಬೋರ್ಡಲ್ಲಿದೆ. ಇವಾಗ ಇದೆಲ್ಲನೂ ಕೂಡ ತೆಗೆದು ಕ್ಲೀನ್ ಮಾಡಬೇಕು. ಬನ್ನಿ ನೋಡೋಣ. ಫಸ್ಟು ನನ್ನ ಬಟ್ಟೆಗಳನ್ನ ಜೋಡಿಸ್ಕೊಂಡ್ಬಿಡೋಣ ಅಂತ ಹೇಳಿ ಇಲ್ಲಿ ಎಲ್ಲನೂ ಕೂಡ ತೆಗೆದಾಕ್ತಾಯಿದ್ದೀನಿ. ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ಲೆಗ್ಗಿನ್ಸು, ಟಾಪ್ಗಳು, ಹಾಗೆಯೇ ಅನಾರ್ಕಲಿ ಡ್ರೆಸ್ಗಳು ಇವನ್ಗಳನ್ನ ಅಲ್ಲಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಅಂದರೆ ಇನ್ನು ಕೆಳಗಡೆ 2 ಸ್ಟೆಪ್ಪಲ್ಲಿ ನನ್ನ ಮಗಳದೊಂದು ಸ್ಟೆಪ್ಪಲ್ಲಿದೆ, ಇನ್ನೊಂದು ಅಂದರೆ 2 ಸ್ಟೆಪ್ಪಲ್ಲೂ ಅವಳ ಬಟ್ಟೆಗಳಿದೆ. ಅಂದರೆ ಈ ಜೀನ್ಸು, ಟಿ ಶರ್ಟ್ಗಳು ಆ ಥರ ಅಂದರೆ ಸಿಂಪಲ್ ಆಗಿರೋಂಥದ್ದೇ ಒಂದು ಸ್ಟೆಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ಟೆಪ್ಪಲ್ಲಿ ಅಂದರೆ ಸ್ವಲ್ಪ ಎತ್ನಿಕ್ ವೇರ್ಗಳಿರುತ್ತಲ್ಲ, ಅವನ್ನ ಇನ್ನೊಂದು ಸ್ಟೆಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ನಂದು ದುಪ್ಪಟ್ಟಗಳನ್ನೂ ಕೂಡ ಮೇಲ್ಗಡೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳಿ ಅದನ್ನು ಕೂಡ ಅವಳ ಬಟ್ಟೆಗಳ ಜೊತೆನೇ ಇಟ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ ಸ್ಟೆಪ್ಪು ಗೌನ್ಗಳನ್ನ ಇಟ್ಟಿದ್ದೀನಿ. ನಂದು ಒಂದೇ ಗ್ರ್ಯಾಂಡ್ ಗೌನ್ಗಳಿರುತ್ತಲ್ಲ, ಅದನ್ನು ಕೆಳಗಡೆ ಲಾಸ್ಟ್ ಸ್ಟೆಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಅದು ಸ್ವಲ್ಪ ರೇರ್ ಅಲ್ವಾ ಯೂಸ್ ಮಾಡೋದು, ಅದರಿಂದ ಲಾಸ್ಟ್ ಸ್ಟೆಪ್ಪಿಗೆ ಇಟ್ಕೊಂಡಿದ್ದೀನಿ.
ಇನ್ನು ಬಟ್ಟೆಗಳೆಲ್ಲನೂ ಕೂಡ ತೆಗೆದು ಬೆಡ್ ಮೇಲೆ ಹಾಕಿ ಈಗ ಕಬೋರ್ಡನ್ನು ಒಂದು ರೌಂಡ್ ಒರೆಸ್ಕೊಂಡ್ಬಿಡ್ತೀನಿ. ನಾವು ಎಷ್ಟೇ ಡೋರ್ ಕ್ಲೋಸ್ ಮಾಡಿದ್ರೂ ಕೂಡ ಸಣ್ಣ ಸಣ್ಣ ಧೂಳು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಅದರಿಂದ ಈ ರೀತಿ ಡೀಪ್ ಕ್ಲೀನ್ ಮಾಡಿದಾಗ ಒಂದೊಂದು ಸಲ ಅದನ್ನು ಒರೆಸ್ಬಿಡ್ತೀನಿ. ಪದೇ ಪದೇ ಅವಾಗ ಒರೆಸೋದಕ್ಕೆ ಹೋಗಲ್ಲ. ಈ ರೀತಿ ನೀಟಾಗಿ ಒಂದು ಸಲ ಆರ್ಗನೈಸ್ ಮಾಡೋಕ್ಕೆ ತೆಗೆದಿಟ್ಟಾಗ ಒಂದು ತೇವ ಬಟ್ಟೆ ಮಾಡಿಕೊಂಡು ಕಾಟನ್ ಬಟ್ಟೆಯಲ್ಲಿ ಅದನ್ನು ನೀಟಾಗಿ ಒರೆಸಿ ಸುತ್ತ ಅದಕ್ಕೊಂದು ನ್ಯೂಸ್ ಪೇಪರ್ನು ಕೂಡ ಹಾಕ್ಬಿಡ್ತೀನಿ. ನೀಟಾಗಿ ಕೂತ್ಕೊಳ್ಳಿ ಬಟ್ಟೆಗಳೆಲ್ಲನೂ ಕೂಡ ಅಂತ ಹೇಳ್ಬಿಟ್ಟು. ಈಗ ಬಟ್ಟೆಗಳೆಲ್ಲನೂ ಕೂಡ ಮಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಂದರೆ ಸೈಡ್ ಓಪನ್ ಇರುವಂತಹ ಟಾಪ್ಗಳನ್ನೇ ಬೇರೆ, ಹಾಗೆಯೇ ಈ ಅನಾರ್ಕಲಿ ಟಾಪ್ಗಳಿರುತ್ತಲ್ಲ ಅದನ್ನೇ ಬೇರೆ ಮಡಿಸಿ ಎತ್ತಿಟ್ಕೊಳ್ತೀನಿ. ನಾನು ತೆಕ್ಕೋಬೇಕಾದ್ರೆ ಅದು ಈಸಿಯಾಗಿ ಎಳೆದ್ರೆ ಬರುತ್ತೆ, ಅದರಿಂದ ಎರಡನ್ನೂ ಕೂಡ ಸೆಪ್ರೇಟ್ ಇಡ್ತೀನಿ. ಇಲ್ಲಾಂತಂದರೆ ಈಗ ಅನಾರ್ಕಲಿ ಸ್ವಲ್ಪ ಏನು ಬಟ್ಟೆ ಸ್ವಲ್ಪ ಜಾಸ್ತಿ ದೊಡ್ಡದಾಗಿರುತ್ತೆ ಅಲ್ವಾ, ಅದ್ರ ಮಧ್ಯೆ ಈ ಸೈಡ್ ಕಟ್ ಕುರ್ತಿಗಳನ್ನ ಇಟ್ಟಾಗ ಅದು ನೀಟಾಗೂ ಕಾಣಿಸಲ್ಲ. ಹಾಗೆಯೇ ಒಂದು ಟಾಪ್ನ ಏನಾದ್ರು ತೊಗೋಬೇಕು ಅಂತ ಹೇಳಿದ್ರೆ ಎಲ್ಲನೂ ಕೂಡ ಕೆಳಗಡೆ ಬಿದ್ದುಬಿಡುತ್ತೆ. ಅದರಿಂದ ಫಸ್ಟಿಗೆ ಸೈಡ್ ಕಟ್ ಟಾಪ್ಗಳೆಲ್ಲನೂ ಕೂಡ ನೀಟಾಗಿ ಮಡಿಸಿ ಎತ್ತಿಟ್ಕೊಳ್ತೀನಿ. ಅದಾದಮೇಲೆ ಅನಾರ್ಕಲಿ ಡ್ರೆಸ್ಗಳಿದೆಯಲ್ಲ ಅದನ್ನು ಕೂಡ ನೀಟಾಗಿ ಮಡಿಸಿ ಎತ್ತಿಟ್ಕೊಳ್ತೀನಿ. ನಾನು ಈ ಬಟ್ಟೆಗಳನ್ನ ಎಲ್ಲರೂ ಸಿಂಪಲ್ಲಾಗಿ ಹಾಸ್ಪಿಟಲ್ಗೋ ಅಥವಾ ಏನಾದ್ರು ಒಂದು ದೇವಸ್ಥಾನಕ್ಕೋ ಸಿಂಪಲ್ಲಾಗಿ ಇಲ್ಲೇ ಹತ್ರದಲ್ಲಿ ಎಲ್ಲಾದರೂ ಹೋಗಿ ಬರ್ತೀನಿ ಅಂತಂದರೆ ಮಾತ್ರ ಈ ಡ್ರೆಸ್ಗಳನ್ನ ಯೂಸ್ ಮಾಡ್ತೀನಿ. ನಾನು ಆಗಲೇ ಹೇಳ್ದಾಗೆ ಬೇರೆ ಬೀರು ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಸ್ವಲ್ಪ ಏನಾದ್ರು ಗ್ರ್ಯಾಂಡ್ ಫಂಕ್ಷನ್ಗಳಿದ್ದರೆ, ಮದುವೆಗಳಿದ್ದರೆ ಆ ಥರ ಫಂಕ್ಷನ್ಗಳಿಗೆ ಹಾಕೊಳ್ಳೋಂಥ ಡ್ರೆಸ್ಗಳನ್ನ ಆ ಕಡೆ ಬೀರುವಲ್ಲಿ ಇಟ್ಟಿರ್ತೀನಿ. ಹಾಗೆಯೇ ನಾನು ಯೂಸ್ ಮಾಡೋಂತಹ ದುಪ್ಪಟ್ಟಗಳು ಅಷ್ಟೇ, ನನಗೆ ಅಷ್ಟಾಗಿ ಕಾಟನ್ ಮತ್ತು ತುಂಬ ಗ್ರ್ಯಾಂಡಾಗಿ ತುಂಬ ಈ ಬನಾರಸಿ ಥರ ಇರುತ್ತಲ್ಲ ಬಟ್ಟೆ, ಆ ಥರದ್ದು ವೇಲ್ಗಳನ್ನ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಅದರಿಂದ ಆಲ್ಮೋಸ್ಟ್ ನನ್ನ ಹತ್ರ ಇರೋಂಥ ದುಪ್ಪಟ್ಟ ಎಲ್ಲ ಶಿಫಾನೇ. ಅಂದರೆ ಅದು ವೇರ್ ಮಾಡೋಕ್ಕೂ ತುಂಬಾ ಈಸಿ, ಹಾಗೆಯೇ ಕಂಫರ್ಟಬಲ್ ಅನಿಸುತ್ತೆ. ಅಂದರೆ ನಾವು ವೇರ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಕಂಫರ್ಟಬಲಾಗಿ ಕೂತ್ಕೊಡುತ್ತೆ, ಎಲ್ಲೂ ಕೂಡ ಜಾರಲ್ಲ. ಅದರಿಂದ ನನಗೆ ಶಿಫಾನ್ ದುಪ್ಪಟ್ಟಗಳಿಷ್ಟ, ಅದರಿಂದ ಅದ್ರ ಕಲೆಕ್ಷನ್ಸ್ಗಳೇ ಜಾಸ್ತಿ ಇರೋದು. ಇನ್ನು ಎಲ್ಲ ಕುರ್ತಿಗಳನ್ನೂ ಕೂಡ ಮಡಚಿದಾಯಿತು. ಈಗ ಎಲ್ಲನೂ ಕೂಡ ಜೋಡಿಸ್ಕೊಳ್ತೀನಿ. ನಾನು ಆಗಲೇ ಹೇಳ್ದಾಗೆ ಅನಾರ್ಕಲಿ ಡ್ರೆಸ್ಗಳನ್ನೇ ಬೇರೆ ಇಡ್ತೀನಿ, ಹಾಗೆಯೇ ಸೈಡ್ ಕಟ್ ಇರುವಂತಹ ಕುರ್ತಿಗಳನ್ನೇ ಬೇರೆ ಇಡ್ತೀನಿ. ಆಗ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ದುಪ್ಪಟ್ಟನ ಅಥವಾ ಒಂದು ಟಾಪ್ನ ಏನಾದ್ರು ಎಳ್ಕೊಂಡಾಗ ಅದು ಬೀಳಲ್ಲ ಕೆಳಗಡೆ. ಅದಾದಮೇಲೆ ನನ್ನ ಮಗಳು ಡ್ರೆಸ್ಗಳನ್ನ ಮಡಿಸ್ತಾ ಇದ್ದೀನಿ. ಅವಳಿಗೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋಂತಹ ಈ ಲಂಗ ಬ್ಲೌಸ್ ಆಗಿರ್ಬೋದು, ಹಾಗೆಯೇ ಸಹಾರ ಪ್ಯಾಂಟು, ಟಾಪು ಅಂಥ ಡ್ರೆಸ್ಗಳೆಲ್ಲನೂ ಕೂಡ ಒಂದು ಸ್ಟೆಪ್ ಇಟ್ಕೊಳ್ತೀನಿ. ಅಂದರೆ ನಮ್ಮ ಬಟ್ಟೆಗಳನ್ನ ಎಷ್ಟೇ ಇದಾದ್ರೂ ಕೂಡ ಮಡಚಿಟ್ಕೊಂಬಿಡ್ಬೋದು. ಆದರೆ ಈ ಥರ ಚಿಕ್ಕ ಮಕ್ಳದ್ದು ಎತ್ನಿಕ್ ವೇರ್ಗಳನ್ನ ಮಡಿಸೋದಿದೆಯಲ್ಲ, ಅದಂತೂ ತುಂಬ ಕಷ್ಟ ಅನಿಸುತ್ತೆ. ಏನಕ್ಕೆ ಅಂದರೆ ಒಂದು ಕಡೆ ಏನಾದ್ರೂ ಬಿಟ್ಟರೆ ಲೂಸ್ನ ಇನ್ನೊಂದು ಕಡೆ ಓಪನ್ ಆಗಿಬಿಡುತ್ತೆ. ನೀಟಾಗಿ ಕ್ಲೋಸ್ ಮಾಡಿ ಈ ರೀತಿ ಮಡಿಸ್ಕೊಂಡು ಒಂದು ದುಪ್ಪಟ್ಟನ್ನು ಸುತ್ತಿಟ್ಬಿಟ್ರೆ ಅದು ಸ್ವಲ್ಪನೂ ಕೂಡ ಅಂಡಲ್ಲ, ನೀಟಾಗಿ ನಾವು ಯಾವ ರೀತಿ ಮಡಿಸಿರ್ತೀವಿ ಅದೇ ರೀತಿ ಇರುತ್ತೆ. ಅದಾದಮೇಲೆ ಈ ಡ್ರೆಸ್ಸು ರೀಸೆಂಟಾಗಿ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸಂಕ್ರಾಂತಿ ಹಬ್ಬದಲ್ಲಿ ನಾವು ಸ್ಟಿಚ್ ಮಾಡಿಸಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಕೂಡ ಈಗ ಮಡಿಸಿ ಎತ್ತಿಡ್ತಾ ಇದ್ದೀನಿ. ಏನಂತ ಅಂದರೆ ಈ ಥರ ಡ್ರೆಸ್ಗಳನ್ನ ಹೊಲಿಸಿದಾಗ ಬೇರೆ ಬೇರೆ ದಿನಗಳಲ್ಲಿ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಏನಾದರೂ ಫಂಕ್ಷನ್ಗಳಿದ್ದಾಗ, ಹಬ್ಬ ಇದ್ದಾಗ ಮಾತ್ರ ಯೂಸ್ ಮಾಡಿದ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಡೈಲಿ ಯೂಸ್ ಮಾಡ್ತೀನಿ ಅದಕ್ಕೆ ಖಂಡಿತ ಆಗಲ್ಲ. ಮಕ್ಳಿಗೂ ಕೂಡ ಅದನ್ನು ವೇರ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಡೈಲಿ. ಅದರಿಂದ ನಾವೆಷ್ಟು ಅಂದರೆ ಖುಷಿ ಪಡೋದಕ್ಕೆ ಒಂದಿನ ಹಾಕೋದಕ್ಕೆ ಇದನ್ನು ಹೊಲಿಸಿ ಇಡಬೇಕಷ್ಟೇ. ಇನ್ನು ಈ ಥರ ಬಟ್ಟೆಗಳೆಲ್ಲನೂ ಕೂಡ ಮಡಿಸಿದಾದ್ಮೇಲೆ ಟೀ ಶರ್ಟು ಹಾಗೆಯೇ ಜೀನ್ಸ್ ಪ್ಯಾಂಟ್ ಎಲ್ಲನೂ ಕೂಡ ಮಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದು ನೋಡ್ತಾ ಇರ್ಬೋದು, ಈ ಡ್ರೆಸ್ಸು ನಾನು ತಗೊಂಡು ಅಂದರೆ ಇನ್ನೂ ಒಂದು ಸಲನೂ ಕೂಡ ಯೂಸ್ ಮಾಡಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಕೆಲಸ ಮಾಡೋ ಬ್ಯುಸಿಲಿ ನನ್ನ ಮಗಳನ್ನ ರೆಡಿ ಮಾಡೋಂಥ ಖುಷಿಲಿ ನಾನು ಈ ಡ್ರೆಸ್ನೇ ಹಾಕ್ಕೊಳ್ಳಿಲ್ಲ. ಯಾವ ಡ್ರೆಸ್ಸು ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಹಾಕ್ಕೊಂಡಿದ್ನೋ ಅದೇ ಡ್ರೆಸ್ಸಲ್ಲಿ ದಿನ ಪೂರ್ತಿ ಕಳೆದ್ಬಿಟ್ಟೆ. ಈಗ ಹೇಗಿದ್ರು ಪ್ರೆಗ್ನೆಂಟ್ ಅಲ್ವಾ, ಅಂದರೆ ಈಗ ಸ್ಲೀವ್ ಎಲ್ಲ ಹಾಕ್ಸಿದ್ರೂ ಕೂಡ ಮುಂದೆ ದಪ್ಪ ಸಣ್ಣ ಆಗ್ತೀವಲ್ವ, ಏನು ಅಡ್ಜಸ್ಟ್ಮೆಂಟು ಕಷ್ಟ ಆಗುತ್ತೆ ಅಲ್ವ. ಅದಾದಮೇಲೆ ಪಾಪು ಆದಮೇಲೆ ಹೊಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಈ ಡ್ರೆಸ್ನ ವೇರ್ ಮಾಡೇ ಇಲ್ಲ, ಇದನ್ನು ಹಾಗೆ ಇಟ್ಟಿದ್ದೀನಿ. ಇದನ್ನು ಕೂಡ ಮಡಿಸಿ ಎತ್ತಿಟ್ಬಿಡ್ತೀನಿ. ಅದಾದಮೇಲೆ ಡೆಲಿವರಿ ಎಲ್ಲ ಆಗಿ ನಾನು ಬಾಣಂತನ ಮುಗಿಸ್ಕೊಂಡು ಬಂದಮೇಲೆ ಇದನ್ನು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಇದನ್ನು ಹಾಗೆ ಎತ್ತಿಡ್ತಾ ಇದ್ದೀನಿ.
ಬಟ್ಟೆಗಳೆಲ್ಲನೂ ಕೂಡ ಜೋಡಿಸಿದಾದ್ಮೇಲೆ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಿತ್ತು. ಅಂದರೆ ಈ ಟೈಮಲ್ಲಿ ಜಾಸ್ತಿ ಹೊತ್ತು ಕೂತಿರೋ ಜಾಗದಲ್ಲೇ ಕೂರೋಕ್ಕಾಗಲ್ಲ. ಅದರಿಂದ ನನ್ನ ಬಟ್ಟೆಗಳಷ್ಟೇ ಎತ್ತಿಟ್ಟಿದ್ದು. ಇನ್ನು ಊಟ ಎಲ್ಲನೂ ಮುಗಿಸ್ಕೊಂಡು ನೈಟ್ ಕೂತ್ಕೊಂಡು ಮಡ್ಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲನೂ ಕೂಡ ಸ್ವಲ್ಪ ಆಚೆ ಈಚೆ ಆಗಿತ್ತು. ಅದನ್ನು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ. ಏನಂತಂದರೆ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಆ ಕಡೆ ಈ ಕಡೆ ಸ್ವಲ್ಪ ಓಡಾಡಿಕೊಂಡು ಏನಾದರೂ ಕೆಲಸ ಮಾಡಿದ್ರೆ ಸ್ವಲ್ಪ ಬಾಡಿ ಏನೋ ಫ್ರೀ ಅನಿಸುತ್ತೆ. ಈ ಥರ ಕೆಲಸ ಮಾಡಿದ್ರೇ ಸ್ವಲ್ಪ ಫ್ರೀ ಅನಿಸುತ್ತೆ. ಅದು ಬಿಟ್ಟು ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾಡ್ತೀನಿ ಅಂತಂದರೆ ಖಂಡಿತ ಕಷ್ಟ ಆಗುತ್ತೆ. ನನಗಂತೂ ಅಷ್ಟೊತ್ತಿಂದ ಬಟ್ಟೆ ಮಡಿಸ್ತಾ ಇರಬೇಕಾದ್ರೆ ಬ್ಯಾಕ್ ಪೇನು ಹಾಗೆಯೇ ಸ್ವಲ್ಪ ಹೊಟ್ಟೆನೂ ಕೂಡ ನೋಯ್ತಾಯಿತ್ತು. ಅದರಿಂದ ಸಾಕು ಬಟ್ಟೆ ಇಷ್ಟು ಮಡಿಸಿದ್ದು, ಒಟ್ಟಿಗೆ ಅಡುಗೆ ಎಲ್ಲನೂ ಮಾಡಿ ಅದಾದಮೇಲೆ ಇನ್ನು ಮಿಕ್ಕಿದ ಬಟ್ಟೆಗಳನ್ನ ಮಡ್ಚೋಣ ಅಂತ ಹೇಳ್ಬಿಟ್ಟು ಈಗ ನನ್ನ ಬಟ್ಟೆಗಳಷ್ಟೇ ಮಡಿಸಿ ಎತ್ತಿಟ್ಕೊಂಡೆ. ಅದಾದಮೇಲೆ ಈ ಬೆಡ್ ಸ್ಪ್ರೆಡ್ಗಳೆಲ್ಲನೂ ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇನ್ನು ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬಟ್ಟೆಗಳು ಹಾಕೋದಿತ್ತು. ಪ್ಯಾಂಟ್ಗಳು ಹಾಗೆಯೇ ಶರ್ಟ್ಗಳೆಲ್ಲ ಇತ್ತು. ಅದನ್ನು ಕೂಡ ಹಾಕ್ಬಿಟ್ರೆ ಇನ್ನು ರೂಮ್ನು ಕೂಡ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬಟ್ಟೆಗಳೆಲ್ಲನೂ ಯಾವ್ಯಾವುದು ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಅದೆಲ್ಲನೂ ಕೂಡ ನೋಡಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕಂಪ್ಯೂಟರ್ ಮುಂದೆ ಸ್ವಲ್ಪ ಎಲ್ಲ ಏನೇನೋ ಐಟಮ್ಗಳೆಲ್ಲ ಇಟ್ಟು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ರೂಮಲ್ಲಿ ಚೇರ್ ಇದೆಯಲ್ಲ, ಈ ಚೇರ್ ಮೇಲೆ ಅಂದರೆ ಏನಾದರೂ ಬಟ್ಟೆಗಳು ಹಾಕ್ಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರೂ ಕೂಡ ಚೇರ್ ನಾವು ಎಷ್ಟು ಕುತ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಬಟ್ಟೆಗಳು ಹಾಕೋದಕ್ಕಂತೂ ಈ ಚೇರ್ ಯೂಸ್ ಆಗುತ್ತೆ. ನಮ್ಮನೆ ಅಂತಲ್ಲ, ಆಲ್ಮೋಸ್ಟು ಎಲ್ಲರ ಮನೆಯಲ್ಲೂ ಕೂಡ ಚೇರ್ ಏನಾದರೂ ರೂಮಲ್ಲಿದ್ದರೆ ಆ ಚೇರ್ ಮೇಲೆ ಕುತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬಟ್ಟೆಗಳನ್ನ ಹಾಕೋದೇ ಆಗುತ್ತೆ. ಅದರಿಂದ ನಾವು ಎಷ್ಟೇ ಇಡಬಾರ್ದು ಅಂತ ಎತ್ತಿಟ್ಕೊಂಡ್ರೂ ಕೂಡ ನೆಕ್ಸ್ಟು ಏನಾದರೂ ಒಂದು ಮುಖ ಒರೆಸಿ ಟವಲ್ ಆದರೂ ಕೂಡ ಹಾಕಲೇಬೇಕು. ಅದಾದಮೇಲೆ ಕಂಪ್ಯೂಟರ್ ಮುಂದೆ ಸ್ವಲ್ಪ ನಾನು ಟ್ಯಾಬ್ಲೆಟ್ಗಳಾಗಿರ್ಬೋದು ಹಾಗೆಯೇ ಕುಡಿಯೋದಕ್ಕೆ ನೀರಿನ ಲೋಟ ಎಲ್ಲನೂ ಕೂಡ ಇಟ್ಟಿದ್ದೆ. ಅದೆಲ್ಲನೂ ಕೂಡ ಎಲ್ಲೆಲ್ಲಿ ಇಡಬೇಕು ಅದನ್ನು ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ನೈಟು ಊಟಕ್ಕೆ ಅಂತ ಹೇಳಿಬಿಟ್ಟು ಚಿಕನ್ ತಂದಿದ್ದರು. ಅದರಲ್ಲಿ ಸ್ವಲ್ಪ ಈ ರೀತಿ ಲಿವರು ಹಾಗೆಯೇ ಗುಂಡ್ಕಾಯಿನ ಜಾಸ್ತಿ ಹಾಕಿಸ್ಕೊಂಡು ಬಂದಿದ್ದರು. ಹಾಗೆಯೇ ಅದ್ರ ಜೊತೆಗೆ ಚಿಕನ್ ಪೀಸ್ಗಳು ಇತ್ತು ಮಧ್ಯ ಅಂದರೆ ಇದು ಸ್ವಲ್ಪ ಜಾಸ್ತಿ ಹಾಕಿಸ್ಕೊಂಡು ಬಂದಿದ್ದರು. ಅದಕ್ಕೆ ಸ್ವಲ್ಪ ಗ್ರೇವಿ ಮಾಡಿಬಿಡೋಣ, ಈ ಮಿಕ್ಕಿದ ಅರ್ಧನ ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸಿಂಪಲಾಗಿ ಮಾಡ್ಕೊಳ್ತೀನಿ ಚಾಪೀಸ್ನ, ಅಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಾವಿರೋದು 5 ಜನ, ಪಾಪನೂ ಸೇರಿಸಿ ಅಲ್ವಾ. ಅದರಿಂದ ಒಂದೇ ಟೈಮ್ಗೆ ಅಷ್ಟೇ ತಿನ್ನೋದು ನೈಟ್ ಊಟಕ್ಕೆ. ಇನ್ನು ಮಾರ್ನಿಂಗು ಸೋಮವಾರ ಇರೋ ಕಾರಣ ನಾನ್ ವೆಜ್ ತಿನ್ನಲ್ಲ ನಾವು, ಅದರಿಂದ ಒನ್ ಟೈಮ್ಗೆ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಖಾರದ ಪುಡಿ, ಜೊತೆಗೆ ಕಾಳು ಮೆಣಸು ಹಾಗೆಯೇ ಅರಿಶಿನ ಪುಡಿ, ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಇದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಈಗ ಇದನ್ನು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಿ ಈಗ ತೊಳೆದಿಟ್ಕೊಂಡಿರೋಂತಹ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೀರೆಲ್ಲ ಬಿಡ್ತಾ ಇದೆ. ಇನ್ನು ಸೈಡಲ್ಲಿ ಹಾಗೆಯೇ ಮೊಟ್ಟೆ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಅಂದರೆ ನಾನ್ ವೆಜ್ ಮಾಡಿದಾಗ ಮೊಟ್ಟೆ ಇದ್ರೇ ಅದು ಊಟ ಚೆಂದ ಅನಿಸುತ್ತೆ. ನಮ್ಮ ಮನೇಲಿ ಆಲ್ಮೋಸ್ಟ್ ನಾನ್ ವೆಜ್ ಮಾಡಿದಾಗ ಮೊಟ್ಟೆ ಇರಲೇಬೇಕು. ಇನ್ನು ಚಿಕನಲ್ಲಿ ನೀರೆಲ್ಲನೂ ಕೂಡ ಸುಂಡಿ ಈಗ ಚಿಕನೆಲ್ಲ ಚಟಪಟ ಅಂತ ಸಿಡಿಯೋಂಥ ಟೈಮ್ ಇತ್ತು. ಆಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯಲಿಕ್ಕೆ ಬಿಡಬೇಕು. ಇನ್ನು ರೈಸ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ನೆನೆ ಹಾಕಿಟ್ಟಿದ್ದೀನಿ. ಇನ್ನು ಬೇಯಿಸಿಟ್ಕೊಂಡಿರೋಂತಹ ಮೊಟ್ಟೆನ ಸಿಪ್ಪೆನ ಹಿಡಿದು ಈ ರೀತಿ ಕುದಿಯೋಂಥ ಹಂತದಲ್ಲಿ ಗ್ರೇವಿ ಒಳಗಡೆ ಹಾಕ್ತೀನಿ. ಅಂದರೆ ಈ ಥರ ಹಾಕೋದ್ರಿಂದ ಮೊಟ್ಟೆ ಅದರದ್ದು ರುಚಿ ತುಂಬಾ ಚೆನ್ನಾಗಿರುತ್ತೆ. ಅದರ ಸಾಂಬಾರು ಜೊತೆ ಕುದ್ದಿದಿರುತ್ತಲ್ಲ, ಹಾಗಾದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಕಬಾಬ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಸೂರಿ ಮೇಥಿ ಹಾಗೆಯೇ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ, ಗರಿಗರಿಯಾಗಿ ಬರುತ್ತೆ ಅಂತ ಕಾರಣಕ್ಕೆ. ಇನ್ನು ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಮೊಟ್ಟೆನೂ ಕೂಡ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕಿ ಈಗ ಇದಕ್ಕೆ ಕಬಾಬ್ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ.
ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಕಬಾಬ್ ಪೌಡರ್ನ ಯೂಸ್ ಮಾಡಲ್ಲ ನಾನು, ಈ ಚಿಲ್ಲಿ ಪೌಡರು, ಗರಂ ಮಸಾಲ ಆ ಥರ ಪೌಡರ್ಗಳನ್ನ ಯೂಸ್ ಮಾಡಿಕೊಂಡು ಕಬಾಬ್ ಮಾಡ್ಕೊಳ್ತೀನಿ. ಅದು ಕೂಡ ಟೇಸ್ಟಿಯಾಗಿರುತ್ತೆ. ಇವತ್ತು ಅರ್ಜೆಂಟಾಗಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಕಬಾಬ್ ಪೌಡರ್ನ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ಇಡ್ತಾಯಿದ್ದೀನಿ. ಇನ್ನು ಮ್ಯಾರಿನೇಟ್ ಆಗೋಷ್ಟೊತ್ತಿಗೆ ಸ್ವಲ್ಪ ಬಟ್ಟೆಗಳನ್ನ ಜೋಡಿಸ್ಕೊಂಡ್ಬಿಟ್ರೋಣ ಇವಾಗ ಅಂತ ಹೇಳಿಬಿಟ್ಟು ಈಗ ಸ್ವಲ್ಪ ಒಂದು 1/4 ಗಂಟೆ ರೆಸ್ಟ್ ಮಾಡಿ ಬರ್ತಾಯಿದ್ದೀನಿ. ಅಂದರೆ ನಾನು ಬರೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಎಲ್ಲ ಬಟ್ಟೆಗಳನ್ನೂ ಕೂಡ ಕೆಳಗಡೆ ಹಾಕಿದರು. ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ಅಂದರೆ ಸ್ವಲ್ಪ ದಿನಗಳಾದಮೇಲೆ ಕೆಲವೊಂದು ಶರ್ಟ್ಗಳು ಟೈಟ್ ಆಗ್ತಾ ಇರುತ್ತಲ್ವ, ಅದನ್ನೇ ಯಾವ್ಯಾವ್ದು ಬೇಡ ಅದನ್ನೇ ಎತ್ತಿಡ್ತೀನಿ ನಾನು. ನೀನು ಅಡುಗೆ ಮುಗಿಸ್ಕೊಂಡು ಬಾ ಅಂತ ಹೇಳಿದರು. ಅದಾದಮೇಲೆ ಐರನ್ಗೆ ಹಾಕುವಂತಹ ಬಟ್ಟೆಗಳೆಲ್ಲನೂ ಕೂಡ ಎತ್ತಿಟ್ಕೊಂಡೆ. ಜೊತೆಗೆ ಯಾವ್ಯಾವ್ದು ಶರ್ಟ್ಗಳು ಪ್ಯಾಂಟ್ಗಳು ಅವ್ರಿಗೆ ಟೈಟ್ ಆಗುತ್ತೆ ಅಂತ ಇರೋಂಥದ್ದನ್ನು ಎಲ್ಲನೂ ಕೂಡ ಅವರು ಕ್ಲೀನಾಗಿ ಬೇರೆ ಕಡೆ ಎತ್ತಿಟ್ಕೊಂಡ್ಬಿಟ್ರು. ಇನ್ನು ನನಗೆ ಅದನ್ನೆಲ್ಲನೂ ಕೂಡ ಎತ್ತಿ ಇಡೋದಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಇನ್ನು ಐರನ್ ಮಾಡಿ ತುಂಬಾ ದಿನ ಆಗಿತ್ತು ಬಟ್ಟೆಗಳನ್ನ, ಎಲ್ಲ ಐರನ್ ಮಾಡಿರೋಂಥ ಬಟ್ಟೆಗಳನ್ನ ಯೂಸ್ ಮಾಡಿ ಅದೆಲ್ಲ ಹಾಗೇ ಇತ್ತು. ಅದರಿಂದ ಅವನು ಕೂಡ ಪ್ಯಾಕ್ ಮಾಡಿದೆ. ಇನ್ನು ಐರನ್ ಮಾಡಿ ತಂದುಬಿಟ್ರೆ ಅದನ್ನು ಕೂಡ ಜೋಡಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅದಾದಮೇಲೆ ಅವರು ಶರ್ಟ್ಗಳು ಹಾಗೆಯೇ ಟೀ ಶರ್ಟ್ಗಳೆಲ್ಲನೂ ಕೂಡ ಮಡಚಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಂದರೆ ಅವರು ಕೂಡ ಅಲ್ಲೇ ಕೂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು. ಅಂದರೆ ಸಿಟಿಗೆ ಹಾಕೋಗೋಂಥ ಬಟ್ಟೆಗಳಿಗೆ ಬೇರೆ, ಇನ್ನು ಮನೆ ಹತ್ರ ಹಾಕೊಳ್ಳೋಕ್ಕೆ ಬೇರೆ, ಜೊತೆಗೆ ಏನಾದ್ರು ಫಂಕ್ಷನ್ಗಳಿಗೆ ಹೋಗೋದಕ್ಕೆ ಇರುತ್ತಲ್ಲ ಅದಕ್ಕೆ ಹಾಕೊಳ್ಳೋ ಬಟ್ಟೆಗಳೇ ಬೇರೆ, ಅವೆಲ್ಲನೂ ಕೂಡ ಸೆಪ್ರೇಟಾಗಿ ಅವರೇ ಸೈಡಿಗೆ ಎತ್ತಿಟ್ಬಿಟ್ಟಿದ್ರು. ಅದಾದಮೇಲೆ ನಾನು ಯಾವ್ಯಾವುದು ಅಂತ ಕೇಳಿಕೊಂಡು ಇನ್ನು ಯಾವ್ಯಾವ ಜಾಗಕ್ಕೆ ಹೋಗುವಂಥ ಬಟ್ಟೆಗಳನ್ನ ಅದನ್ನೇ ಬೇರೆ ಬೇರೆ ಎತ್ತಿಟ್ಕೊಂಡೆ. ಅದಾದಮೇಲೆ ಎಲ್ಲನೂ ಕೂಡ ಮಡಿಸಿದಾದಮೇಲೆ ಮೇಲ್ಗಡೆ ಶರ್ಟ್ಗಳು ಹಾಗೆ ಟೀ ಶರ್ಟ್ಗಳೆಲ್ಲನೂ ಕೂಡ ಜೋಡಿಸ್ಕೊಂಡೆ. ಇನ್ನು ಫಸ್ಟು ಸ್ಟೆಪ್ಪಲ್ಲಿ ನಂದು ಸೈಡ್ ಸ್ಲಿಂಗ್ ಬ್ಯಾಗ್ಗಳು, ಹ್ಯಾಂಡ್ ಬ್ಯಾಗ್ಗಳೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಶರ್ಟ್ಗಳು ಹಾಗೆ ಟೀ ಶರ್ಟ್ಗಳು, ಇದೇನಾದರೂ ಸಿಂಪಲ್ಲಾಗಿ ಸಿಟಿಗೆ ಏನಾದರೂ ಹಾಕೋಬೇಕು ಅಂತಂತ ಹೇಳಿದ್ರೆ ಅವ್ರು ಹೊರಗಡೆ ಯಾವ್ದಾದ್ರು ಕೆಲಸಕ್ಕೆ ಅಂತ ಹೋದಾಗ ಹಾಕೊಳ್ಳೋದಕ್ಕೆ ಅಂತ ಬಟ್ಟೆಗಳನ್ನ ಅಲ್ಲಿ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಸ್ಟೆಪ್ಪಲ್ಲಿ ಜೀನ್ಸ್ ಪ್ಯಾಂಟ್ಗಳನ್ನ ಇಟ್ಟಿದ್ದೀನಿ. ಹಾಗೆಯೇ ಡೈಲಿ ಹಾಕೊಳ್ಳೋಂತಹ ಶರ್ಟ್ಗಳನ್ನು, ಜೊತೆಗೆ ಅವರು ಪೂಜೆ ಮಾಡಬೇಕಾದ್ರೆ ಪಂಚಶಲ್ಯನ ಯೂಸ್ ಮಾಡ್ತಾರೆ, ಅದನ್ನು ಕೂಡ ಬೇಗ ಕೈಗೆ ಸಿಗಲಿ ಅಂತ ಅದನ್ನು ಕೂಡ ಅಲ್ಲೇ ಇಟ್ಟಿದ್ದೀನಿ. ಇನ್ನು ನಾನು ಆಲ್ರೆಡಿ ನನ್ನ ಬಟ್ಟೆಗಳನ್ನ ಜೋಡಿಸಿದ್ದೆ, ಆದರೆ ಅದರಿಂದ ಯಾವ ರೀತಿ ಜೋಡಿಸಿದ್ದೆ ಅಂತ ನಾನು ನಿಮ್ಗೆ ತೋರಿಸ್ಲಿಲ್ಲ ಅಲ್ವಾ, ಅದರಿಂದ ಈಗ ತೋರಿಸ್ತಾ ಇದ್ದೀನಿ. ಇನ್ನು ಸೈಡ್ ಕಟ್ಟು ಟಾಪ್ಸ್ಗಳು ರೈಟ್ ಸೈಡು, ಹಾಗೆಯೇ ಅನಾರ್ಕಲಿ ಟಾಪ್ಗಳನ್ನ ಲೆಫ್ಟ್ ಸೈಡಲ್ಲಿ ಇಟ್ಟಿದ್ದೀನಿ. ಲೆಗ್ಗಿನ್ಸು ಕೂಡ ಮೇಲೆ ಇಟ್ಟಿದ್ದೆ, ಯಾಕೋ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಿರಲಿಲ್ಲ, ಬಟ್ಟೆ ಹೇಳ್ಕೊಳ್ಳೋದಕ್ಕೆಲ್ಲ ಕಷ್ಟ ಅನಿಸುತ್ತೆ ಅನಿಸ್ಬಿಟ್ಟು ಈ ರೀತಿ ಕೆಳಗಡೆ ಸ್ಟೆಪ್ಪಲ್ಲಿ ದುಪ್ಪಟ್ಟ, ಅದ್ರ ಪಕ್ಕ ಲೆಗ್ಗಿನ್ಸ್ನ ಇಟ್ಟಿದ್ದೀನಿ. ಇನ್ನು ಅದ್ರ ಪಕ್ಕ ನಾನು ಹಾಗೆ ಹೇಳ್ದಾಗೆ ಸಿಂಪಲ್ ಆಗಿರೋಂತಹ ಜೀನ್ಸು ಮತ್ತು ಟಾಪ್ಗಳನ್ನ ಇಟ್ಟಿದ್ದೀನಿ. ಇನ್ನು ಲಾಸ್ಟು ನನ್ನ ಮಗಳು ಬಟ್ಟೆಗಳನ್ನ ಎತ್ನಿಕ್ ವೇರ್ಗಳು, ಬ್ಲೌಸು, ಲಂಗ ಬ್ಲೌಸು ಹಾಗೆಯೇ ಲೆಹಂಗ ಎಲ್ಲನೂ ಕೂಡ ಅಲ್ಲಿಟ್ಟಿದ್ದೀನಿ. ಇನ್ನು ಲಾಸ್ಟ್ ಸ್ಟೆಪ್ಪಲ್ಲಿ ನನ್ನ ಗೌನ್ಗಳನ್ನ ಇಟ್ಟಿದ್ದೀನಿ. ನಾನು ಮುಂದಿನ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ನನ್ನ ಗೌನ್ ಕಲೆಕ್ಷನ್ಸ್ಗಳು ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ, ಅದನ್ನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಿಷ್ಟು ಈ ರೀತಿ ನೀಟ್ ಮಾಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಬೀರುಲಿ ಬೇರೆ ಬಟ್ಟೆಗಳಿದೆ ಅಂತ ಹೇಳಿದ್ನಲ್ಲ, ಇದೆ ಅದು. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಂದು ಜೀನ್ಸು ಟಾಪು ಮತ್ತು ನನಗೆ ಚಿಕ್ಕದಾಗತ್ತಲ್ಲ ಬಟ್ಟೆಗಳು, ಟೈಟ್ ಆಗೋಂಥ ಬಟ್ಟೆಗಳನ್ನ ನಾನು ಈಗಲೂ ಇಟ್ಟಿದ್ದೀನಿ. ಅದನ್ನು ಮುಂದೆ ಸಣ್ಣ ಆಗಿ ಹಾಕೋಬೋದೇನೋ ಅನ್ನೋ ನಂಬಿಕೆ ಮೇಲೆ. ಹಾಗೆಯೇ ಲೆಹಂಗಗಳನ್ನು ಕೂಡ ಮೇಲ್ಗಡೆ ಸ್ಟೆಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ಯಾರಿಗಳನ್ನ ಈ ರೀತಿ ಹ್ಯಾಂಗ್ ಮಾಡಿ ಪಕ್ಕದಲ್ಲಿ ಬ್ಲೌಸ್ಗಳನ್ನ ಆರ್ಗನೈಸ್ ಮಾಡಿದ್ದೀನಿ. ಇನ್ನು ಕೆಳಗಡೆ ಪೆಟಿಕೋಟು ಹಾಗೆಯೇ ಸಿಂಪಲ್ ಸ್ಯಾರಿಗಳಿಟ್ಟಿದ್ದೀನಿ. ಜೊತೆಗೆ ಹಾಗೆಯೇ ನಂದು 3 ಸೆಟ್ ಡ್ರೆಸ್ಗಳಿರುತ್ತಲ್ಲ ಚೂಡಿದಾರ, ಅದನ್ನು ಇಲ್ಲಿ 2 ಸ್ಟೆಪ್ಪಲ್ಲಿ ಕೆಳಗಡೆ ಇಟ್ಟಿದ್ದೀನಿ. ಈ ರೀತಿ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ, ಅಂದರೆ ಜಾಸ್ತಿ ಇದಾಗೂ ಇಟ್ಕೊಂಡಿಲ್ಲ ನಾನು. ಈಗ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದಾಯಿತು. ಯಪ್ಪ, ಇಷ್ಟು ಕ್ಲೀನ್ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತಂದರೆ, ಇನ್ನು ನನ್ನ ಮಿರರ್ ಕಬೋರ್ಡ್ ಎಲ್ಲನೂ ಕೂಡ ಕ್ಲೀನ್ ಮಾಡೋದಿದೆ, ಅದನ್ನು ಆಮೇಲೆ ಮಾಡ್ಕೊಳ್ತೀನಿ. ಈಗ ರೂಮ್ ಈ ಥರ ಕಾಣಿಸ್ತಾ ಇದೆ. ಕಂಪ್ಯೂಟ್ರ್ ಮುಂದೆನೂ ಅಷ್ಟೇ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತಲ್ಲ, ಅದು ಕೂಡ ಕ್ಲೀನ್ ಮಾಡಿ ಆಯಿತು. ಈಗ ನಾನು ಮಿರರ್ ಕಬೋರ್ಡು ಕೂಡ ಅಷ್ಟೇ, ಅದನ್ನು ಕ್ಲೀನ್ ಮಾಡಿದಂತೂ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಅದರಿಂದ ಹಾಗೆಯೇ ಎಲ್ಲನೂ ಕೂಡ ಕ್ಲೀನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲನೂ ಕೂಡ ಜೋಡಿಸಿದಾದ್ಮೇಲೆ ಅದಾದಮೇಲೆ ಈಗ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ. ಈಗ ಕಬಾಬ್ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಟಿದ್ನಲ್ಲ, ಅದು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ಈಗ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಕಬಾಬ್ನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಹೇಗೆ ಅಂತಂದರೆ
ಕಬಾಬ್ ಮಾಡೋದಾಗಲಿ ಅಥವಾ ಬಜ್ಜಿ ಏನಾದರೂ ಮಾಡೋದಾಗಲಿ ಎಲ್ಲರೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಊಟ ಮಾಡೋದಲ್ವ, ಅದರಿಂದ ನಾನು ಕಬಾಬ್ ಬೇಯಿಸ್ಬಿಡ್ತೀನಿ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಬಾಬ್ ಎಲ್ಲನೂ ಕೂಡ ಮಾಡಿ ಅದಾದಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡಿದ್ವಿ. ಗ್ರೇವಿ ಅಂತೂ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಖಂಡಿತ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.